ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೋಮವಾರ ದಿವಸ ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದನ್ನ ಬ್ಯಾಂಕ್ ನಿಫ್ಟಿಯನ್ನ ಸ್ವಲ್ಪ ನೋಡೋಣ. ಏನಿಲ್ಲ, ಸ್ವಲ್ಪ ನೋಡೋಣ. ಇವತ್ತ ಬ್ಯಾಂಕ್ ನಿಫ್ಟಿ ಅಂದ್ರೆ ನಿನ್ನೆ ದಿನ ಲಾಸ್ಟ್ ವೀಕ್ಲಿ ಎಕ್ಸ್ಪೈರ್ ಆಯ್ತು. ಇನ್ಮ್ಯಾಗ ಏನಪ್ಪಾ ಅಂದ್ರೆ ಮಂತ್ಲಿ ಎಕ್ಸ್ಪೈರ್ ಮಾತ್ರ ಇರುತ್ತೆ. ಬ್ಯಾಂಕ್ ನಿಫ್ಟಿ ಇರುತ್ತೆ. ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಫುಲ್ ನಿಫ್ಟಿ ಎಲ್ಲ ಏನಿರುತ್ತಪ್ಪ ಬ್ಯಾಂಕ್ ಎಕ್ಸ್ದು ಏನಿರುತ್ತಪ್ಪ ಮಂತ್ಲಿ ಎಕ್ಸ್ಪೈರಿ ಮಾತ್ರ ಇರುತ್ತೆ. ವೀಕ್ಲಿ ಎಕ್ಸ್ಪೈರಿ ಹೋಗಿದೆ. ಇವಾಗ ಏನಿರುತ್ತಪ್ಪ ಅಂದ್ರೆ ವೀಕ್ಲಿ ಎಕ್ಸ್ಪೈರಿ ಮತ್ತು ಮಂತ್ಲಿ ಎಕ್ಸ್ಪೈರಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಫಿಫ್ಟಿ ಮಾತ್ರ ಏನಿರುತ್ತಪ್ಪ ಅಂದ್ರೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ಮತ್ತು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಮಾರ್ಕೆಟ್ ಅನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಇವತ್ತಿನ ದಿನ ಏನಾಗಿದೆಪ್ಪ ಅಂದ್ರೆ ಈ ಒಂದು 50% ಇಲ್ಲಿ ಕ್ಯಾಂಡಲ್ ಇದೆಯಲ್ಲ, ನಿನ್ನೆ ಕ್ಯಾಂಡಲ್ ಏನಿದೆಯಲ್ಲ, ಈ ನಿನ್ನೆ ಕ್ಯಾಂಡಲ್ 50% ಮಾತ್ರ ಏನಾಗಿದೆಪ್ಪ ಮಾರ್ಕೆಟ್ ಸ್ವಲ್ಪ ಕ್ರಾಸ್ ಮಾಡಕ್ ಟ್ರೈ ಮಾಡುತ್ತೆ, ಬಟ್ ಕ್ರಾಸ್ ಮಾಡಿಲ್ಲ. ಯಾಕಂದ್ರೆ ಕ್ರಾಸ್ ಮಾಡಿಲ್ಲಪ್ಪ ಅಂದ್ರೆ ಈ ಒಂದು 50% ಏನಿದೆಯಲ್ಲ, ಈ 50% ಏನಿದೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ನೇರವಾಗಿ ಕೆಳಗಡೆ ಬಿದ್ದಿತ್ತು. ಆ ಒಂದು ಕಾರಣದಿಂದ ಏನಾಯ್ತು ಮಾರ್ಕೆಟ್ ಇಲ್ಲಿ ಒಂದು ಫ್ಲಿಪ್ ಝೋನ್ ರೆಡಿ ಮಾಡಿತ್ತು. ಫ್ಲಿಪ್ ಝೋನ್ ಯಾವ ಝೋನ್ ಆಗಿತ್ತಪ್ಪ ಅಂದ್ರೆ ಒಂದು ಫ್ಲಿಪ್ ಝೋನ್ ರೆಡಿ ಮಾಡಿತ್ತು. ಫ್ಲಿಪ್ ಝೋನ್ ರೆಡಿ ಮಾಡೋದ್ರಿಂದ ಏನಿದೆಪ್ಪ ಮಾರ್ಕೆಟ್ ಕೆಳಗಡೆ ಓಪನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಸ್ವಲ್ಪ ರೆಸಿಸ್ಟೆನ್ಸ್ ಮತ್ತೆ ಕೆಳಗಡೆ ಬಂದು ಮತ್ತೆ ಕೆಳಗಿಂದ ಸ್ವಲ್ಪ ಸಪೋರ್ಟ್ ತಂದು ಸ್ವಲ್ಪ ಮೇಲ್ಗಡೆ ಹೋಗಿ ಅಲ್ಲಿನೇ ಏನಾಗಿದೆಪ್ಪ ಮಾರ್ಕೆಟ್ ಇವತ್ತು ದಿನ ಕ್ಲೋಸ್ ಆಗಿದೆ. ಸೊ ಟೋಟಲ್ ಮಾರ್ಕೆಟ್ ಒಂದು ದಿನ ಎಷ್ಟು ಪಾಯಿಂಟ್ಸ್ ಓಡಾಡಿದಪ್ಪ ಅಂದ್ರೆ ಇದ್ರ ಸಂಬಂಧ ನೋಡ್ಕೊಂಡ್ರೆ 50% ನಾನು ಇನ್ನೇ ಕಾಣಲ್ಲ. ಇವತ್ತಿನ ದಿನ ಒಂದು 600 ಪಾಯಿಂಟ್ ಏನಾಗಿದೆಪ್ಪ ಮಾರ್ಕೆಟ್ ರನ್ನಿಂಗ್ ಆಗಿದೆ. ಓಕೆ, ಕೆಳಗಡೆ ಓಪನ್ ಆಯ್ತು. ಕೆಳಗಡೆ ಓಪನ್ ಆಗಿಂದ ಮೇಲ್ಗಡೆ ಹೋಗಿದೆ, ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ, ಮತ್ತೆ ಕೆಳಗಡೆ ಬಂದ್ರೆ ಸ್ವಲ್ಪ ವಾಪಸ್ ಸಿಟ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿ ಸ್ವಲ್ಪ ಅಲ್ಲಿ ಏನಾಗಿದೆಪ್ಪ ಕಾನ್ಸಲ್ಟೇಷನ್ ಮಾಡ್ಕೊಂತ ಟ್ರೇಡ್ ಮಾಡಿದ್ರಿ. ಓಕೆನಾ. ಸೊ ಈ ಒಂದು ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡ್ರೆ ನಾವು ಏನಾಗಿದೆಪ್ಪ ಅಂದ್ರೆ ಒನ್ ಡೇ ಕ್ಯಾಂಡಲ್ ಸ್ವಲ್ಪ ನೋಡ್ಕೊರಿ. ನಮ್ಗೆ ಏನಿದೆಪ್ಪ ಅಂದ್ರೆ ಈ ಒಂದು ಝೋನ್ ಏನಿದೆಲ್ಲ ಇದು ಒಂದು ಕಾನ್ಸಲ್ಟೇಷನ್ ಝೋನ್, ಭಾಳ ಇಂಪಾರ್ಟೆಂಟ್ ಝೋನ್ ಅಂತ ನಮ್ಗೆ ಕೊಟ್ಟು ಹೌದಾ. ಅಕ್ಟೋಬರ್ 1 ಈ ಒಂದು ಕನ್ಸಲ್ಟೇಷನ್ ಝೋನ್ ಏನಿದೆಪ್ಪ ಇವಾಗ ಬ್ರೇಕ್ ಆಗಿದೆ. ಓಕೆ, ಸೊ ಈ ಕನ್ಸಲ್ಟೇಷನ್ ಝೋನ್ ಬ್ರೇಕ್ ಆಗಿರೋದ್ರಿಂದ ಇವಾಗ ಮಾರ್ಕೆಟ್ ಏನಿದೆಪ್ಪ ಇಲ್ಲಿ ಒಂದು ಬ್ರೇಕ್ ಆಗಿದೆ. ಇವಾಗ ಏನಾಗಿದೆಪ್ಪ ನೆಕ್ಸ್ಟ್ ಒಂದು ಟಾರ್ಗೆಟ್ ಏನು ಡೌನ್ ಸೈಡ್ ಬಂದ್ರೆ ನೆಕ್ಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿದೆಪ್ಪ ಇಲ್ಲಿದೆ. ಓಕೆನಾ. ಎಷ್ಟಿದೆಪ್ಪ ಅಂದ್ರೆ 49,800. ಓಕೆ, ಲಾಸ್ಟ್ ಒಂದು ಡಿಸ್ಕಸ್ ಮಾಡಿದ್ವಿ ಹೌದಾ. 49,800 ಲಾಸ್ಟ್ ಅಂತ ಸಪೋರ್ಟ್ ಇದೆ. ಬ್ರೇಕ್ ಡೌನ್ ಆದ್ರೆ ಇದನ್ನು ಕೂಡ ಬ್ರೇಕ್ ಡೌನ್ ಆದ್ರೆ ಏನಾಗುತ್ತಪ್ಪ ನಾವು ಡೈರೆಕ್ಟ್ ಮಾರ್ಕೆಟ್ 49,000 ಡೈರೆಕ್ಟ್ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆನಾ. ಯಾಕಪ್ಪ ಗ್ಲೋಬಲ್ ಸಿನಾರಿಯೋ ಏನಾಗಿದೆಪ್ಪ ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ಇಲ್ಲೇನಿದೆಪ್ಪ ಅಂದ್ರೆ ಇದನ್ನ ಬೇಕಾದ ಕೂಡಲೇ ಕೆಳಗಡೆ ಯಾಕೆ ಬರ್ತಿದೆಪ್ಪ ಈ ಒಂದು ಪಾಯಿಂಟ್ಸ್ ಇದೆಯಲ್ಲ. ಓಕೆ, ಈ ಒಂದು ಪಾಯಿಂಟ್ ಈ ಒಂದು ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್ ನೋಡ್ರಿ, ಈ ಕ್ಯಾಂಡಲ್ ಕೆಳಗಡೆ ಮಾರ್ಕೆಟ್ ಇವತ್ತಿಂದ್ರೆ ಏನಾಗಿದೆಪ್ಪ ಮಾರ್ಕೆಟ್ ಟ್ರೇಡ್ ಮಾಡಿದೆ. ಎಲ್ಲಿವರೆಗೆ ಈ ಕ್ಯಾಂಡಲ್ ಮೇಲ್ಗಡೆ ಟ್ರೇಡ್ ಮಾಡ್ತಾ ಇತ್ತು ಮಾರ್ಕೆಟ್ ಮೇಲ್ಗಡೆ ಇತ್ತು. ಸೊ ಈ ಮಾರ್ಕೆಟ್ ಈ ಕೆಳಗಡೆ ಏನಾಗಿದೆಪ್ಪ ಅಂದ್ರೆ ನಿನ್ನೆ ಈ ಒಂದು ಕ್ಯಾಂಡಲ್ ಕೆಳಗಡೆ ಟ್ರೇಡ್ ಮಾಡಿದೆ. ಇವತ್ತಿನ ಕ್ಯಾಂಡಲ್ ಕೂಡ ಏನಾಗಿದೆಪ್ಪ ಈ ಕ್ಯಾಂಡಲ್ ಟ್ರೇಡ್ ಮಾಡಿದೆ. ಓಕೆನಾ. ಸೊ ಇದು ಯಾಕೆ ನಾವು ಇದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಪ್ಪ ಈ ಒಂದು ಕ್ಯಾಂಡಲ್ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ರೆಡಿ ಇದೆ. ಓಕೆನಾ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಬೇರೆ ಶಾರ್ಟರ್ ಬ್ಲಾಕ್ ರೆಡಿ ಇದೆ. ಈ ಬೇರೆ ಶಾರ್ಟರ್ ಬ್ಲಾಕ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡೋದ್ರಿಂದ ಈ ಬೇರೆ ಶಾರ್ಟರ್ ಬ್ಲಾಕ್ ನ ಮಾತ್ರ ಏನಾಗಿದೆಪ್ಪ ಅಂದ್ರೆ ಇವತ್ತಿನ ಮಾರ್ಕೆಟ್ ಸ್ವಲ್ಪ ರೆಸಿಸ್ಟೆನ್ಸ್ ಆಗಿ ವರ್ಕ್ ತಗೊಂಡಿದೆ. ಹೌದಾ. ಈ ನೋಡ್ರಿ ಸ್ವಲ್ಪ ನೋಡ್ಕೊಂಡ್ರೆ ನೋಡ್ರಿ ಎಲ್ಲಿವರೆಗೂ ಈ ಒಂದು ಬೇರೆ ಕ್ಯಾಂಡಲ್ ಮೇಲೆ ಕೆಳಗಡೆ ಬರ್ತಿತ್ತು ಮತ್ತೆ ಮೇಲ್ಗಡೆ ಹೋಗ್ತಿತ್ತು ಮತ್ತೆ ಪುಷ್ ಆಗ್ತಿತ್ತು. ಹೌದಾ. ಇಲ್ಲಿವರೆಗೂ ಬಂದಲ್ಲೆಲ್ಲ ಏನಾಗಿದೆಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಇಲ್ಲಿ ಮೇಲ್ಗಡೆ ಏನಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇದೆ. ಇಲ್ಲಿನೂ ಕೂಡ ಒಂದು ಬೇರೆ ಆಟೋ ಬ್ಲಾಕ್ ಇತ್ತು, ಇದನ್ನು ಕೂಡ ಒಂದು ಬೇರೆ ಆಟೋ ಬ್ಲಾಕ್ ಇದೆ. ಇಲ್ಲಿ ನೋಡ್ರಿ ಮಾರ್ಕೆಟ್ ಇವಾಗ ಏನಿದೆಪ್ಪ ನಿನ್ನೆ ದಿನ ಇದು ಬೇರೆ ಆಟೋ ಬ್ಲಾಕ್ ಏನಾಗಿದೆಪ್ಪ ಬ್ರೇಕ್ ಆಗಿದೆ. ಇವತ್ತಿನ ದಿನ ಕೂಡ ಏನಾಗಿದೆಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಏನಿದೆಯಲ್ಲ ಈ ಕ್ಯಾಂಡಲ್ ನೋಡ್ರಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ರಿ. ಕೆಳಗಡೆ ಓಪನ್ ಆದ್ರೂ ಕೂಡ ಮೇಲ್ಗಡೆ ಹೋಗ್ತಿಂದ ಈ ಒಂದು ಬೇರೆ ಆಟೋ ಬ್ಲಾಕ್ ಏನಿದೆ, ಈ ಬೇರೆ ಆಟೋ ಬ್ಲಾಕ್ ಅನ್ನ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬಂದಿದೆ. ಬಟ್ ಇವಾಗ ಏನಿದೆಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಈ ಒಂದು ರೀತಿ ಕ್ಯಾಂಡಲ್ ಆಗಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಕೆಳಗಡೆ ಅಂದ್ರೆ ಕನ್ಸಲ್ಟೇಷನ್ ಹಾಕಿಸಿಂದ ಕೆಳಗಡೆ ಬಂದಾಗ ಈ ರೀತಿ ಒಂದು ಕ್ಯಾಂಡಲ್ ಆದಾಗ ಮಾರ್ಕೆಟ್ ನೆಕ್ಸ್ಟ್ ನಾಳೆ ಏನಾದ್ರು ಈ ಒಂದು ಲೆವೆಲ್ ಅಲ್ಲಿ ಬ್ರೇಕ್ ಆದ್ರೆ ಓಕೆನಾ, ಈ ಒಂದು ಲೆವೆಲ್ ಅಲ್ಲಿ ಬ್ರೇಕ್ ಆದ್ರೆ ಮಾರ್ಕೆಟ್ ಸೀದಾ ಕೆಳಗಡೆ ಬರುತ್ತೆ. ಓಕೆನಾ. ಕೆಳಗಡೆ ಎಲ್ಲಿವರೆಗೆ ಬರುತ್ತಪ್ಪ ಈ ಒಂದು ಪಾಯಿಂಟ್ಸ್ ಅಲ್ಲಿವರೆಗೆ ಏನಪ್ಪಾ ಅಂದ್ರೆ ಬರುತ್ತೆ 49,600 ಕೂಡ ಏನಪ್ಪ ಅಂದ್ರೆ ಮಾರ್ಕೆಟ್ ಸುಮಾರು ಜನ ಬರ್ತಕ್ಕಂಥ ಬೇರೆ ಏನಾದ್ರು ಈ ಒಂದು ಕ್ಯಾಂಡಲ್ ಕೆಳಗಡೆ ಓಪನ್ ಆದ್ರೆ ಓಕೆ. ಒಂದ್ ವೇಳೆ ಇಲ್ಲಿ ಏನಾದ್ರು ಓಪನ್ ಆಗ್ಲಿಲ್ಲ ಅಂದ್ರೆ ಈ ಒಂದು ಕ್ಯಾಂಡಲ್ ಏನಾದ್ರು ಓಪನ್ ಆಗ್ಲಿಲ್ಲಪ್ಪ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಏನೇನು ಆಗ್ಬೋದು. ಈ ಒಂದು ಕೆಳಗಡೆ ಓಪನ್ ಆಗ್ಲಿಲ್ಲಪ್ಪ ಅಂದ್ರೆ ಇಲ್ಲೇ ಸ್ವಲ್ಪ ಮೇಲ್ಗಡೆ ಇಲ್ಲೇ ಸ್ವಲ್ಪ ಓಪನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಇಲ್ಲಿ ಒಂದು ಪಾಯಿಂಟ್ ಅನ್ನ ರೆಸಿಸ್ಟೆನ್ಸ್ ಕೇಸ್ ಮಾಡ್ಕೊಂಡು ಯಾಕಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ 50% ಜನ ಬ್ರೇಕ್ ಆಗಿದೆ. ಈ ಒಂದು ಕ್ಯಾಂಡಲ್ ಹಾಯನ್ನ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂದಪ್ಪ ಅಂದ್ರೆ ಎಲ್ಲಿವರೆಗೂ ಬರ್ಬೇಕು 49,600 ಏನಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಬರ್ತಕ್ಕಂತಹ
ಚಾನ್ಸಸ್ ಇದೆ. ಓಕೆನಾ. ಸೊ ಇವತ್ತಿನ ಒಂದು ಬಿಹೇವಿಯರ್ ನೋಡ್ರಿ ಮಾರ್ಕೆಟಲ್ಲಿ ಏನಿದೆಪ್ಪ ಅಂದ್ರೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇದಾವೆ. ಓಕೆನಾ. ಮತ್ತೆ ಎಕ್ಸ್ಪೈರಿಂದ ಅದು ಪ್ರೀಮಿಯಂ ಜಾಸ್ತಿ ಇದ್ರು ಕೂಡ ಸ್ವಲ್ಪ ಪ್ರೀಮಿಯಂ ಬಿಹೇವಿಯರ್ ಚೆನ್ನಾಗಿದೆ. ಓಕೆನಾ. ಚೆನ್ನಾಗಿ ಮೂವ್ಮೆಂಟ್ ಕೊಡ್ತಾ ಇದೆ. ಅದೇ ರೀತಿಗೆ ಒಂದು ವೇಳೆ ಏನಾದ್ರು ಓಕೆ ಒಂದು ವೇಳೆ ಏನಾದ್ರು ಇಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ 50,680 ಏನಾದ್ರು ಓಪನ್ ಆದ್ರೆ ಇಲ್ಲಿ 50,680ರಲ್ಲಿ ಏನಾದ್ರು ಮೇಲ್ಗಡೆ ಓಪನ್ ಆದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಇಲ್ಲಿವರೆಗೂ ಹೋಗ್ಬೋದು. 51,100 51,100 ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಹೋಗ್ಬೋದು. ಅಲ್ಲಿ ಹೋದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಫ್ಲಿಪ್ ಝೋನ್ ಬರುತ್ತೆ 51,200. 51,200 ಏನಾಗುತ್ತಪ್ಪ ಅಂದ್ರೆ ಒಂದು ಫ್ಲಿಪ್ ಝೋನ್ ಬರುತ್ತೆ. ಈ ಒಂದು 50,200 ಫ್ಲಿಪ್ ಝೋನ್ ಬರುತ್ತೆ. ಈ ಒಂದು 50,200 ಎಲ್ಲಿವರೆಗೂ ಇದು ಕ್ರಾಸ್ ಆಗಂಗಿಲ್ಲ ಅಲ್ಲಿವರೆಗೂ ಏನಾಗಪ್ಪ ಅಂದ್ರೆ ಬೈಯಿಂಗ್ ಮೂವ್ಮೆಂಟ್ಸ್ ಬರಂಗಿಲ್ಲ. ಓಕೆ, ಬೈಯಿಂಗ್ ಮೂವ್ಮೆಂಟ್ಸ್ ಇಲ್ಲಿವರೆಗೂ ಬರಂಗಿಲ್ಲ 51,200 ಎಲ್ಲಿವರೆಗೆ ಇಲ್ಲಿ ಮಾರ್ಕೆಟ್ ಓಪನ್ ಆಗ್ಬೇಕು ಅಥವಾ ಏನಾಗ್ಬೋದಪ್ಪ ಅಂದ್ರೆ ಸುಮಾರು ಸ್ವಲ್ಪ ಒಂದಿಷ್ಟು ಕನ್ಸಲ್ಟೇಷನ್ ಆಗ್ಬೋದು. ಕನ್ಸಲ್ಟೇಷನ್ ಆಗಿ ಏನಾದ್ರು ಮಂಗಳವಾರ ದಿವಸ ಏನಾಗ್ಬೋದು ಇಲ್ಲಿ ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅದನ್ನು ಸೋಮವಾರ ದಿವಸ ಟ್ರೇಡ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ಯಾಕಪ್ಪ ಅಂದ್ರೆ ಇವಾಗ ಇದೇನಿದೆಪ್ಪ ಪ್ಯಾಟರ್ನ್ ಯಾವ ರೀತಿ ಆಗಿದೆಪ್ಪ ಅಂದ್ರೆ ನೀವು 2-3 ತರ ನೋಡ್ಕೋಬಹುದು. ಇದು ಒಂದು ಶೋಲ್ಡರ್ ಆಗಿದೆ, ಒಂದು ಹೆಡ್ ಆಗಿದೆ, ಒಂದು ಶೋಲ್ಡರ್ ಆಗಿದೆ. ಇದನ್ನು ನಾವು ಏನು ಮಾಡಪ್ಪ ಅಂದ್ರೆ ಈ ರೀತಿ ನಾವು ಒಂದು ಟ್ರೆಂಡ್ ಲೈನ್ ಹಾಕೊಂಡ್ರೆ, ಓಕೆ, ಟ್ರೆಂಡ್ ಲೈನ್ ಹಾಕೊಂಡ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಟಚ್ ಆಗಿದೆ, ಇಲ್ಲಿ ಟ್ರೆಂಡ್ ಲೈನ್ ಟಚ್ ಆಗಿದೆ, ಇಲ್ಲಿ ಟ್ರೆಂಡ್ ಲೈನ್ ಟಚ್ ಆಗಿದೆ. ಓಕೆ, ಈ ಟ್ರೆಂಡ್ ಲೈನ್ ಏನಾದ್ರು ಬೇಕಾದ್ರೆ ಫಸ್ಟ್ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಓಕೆ, ಸರಿಯಾಗಿ ನಾನು ಹಾಕೊಳ್ತೀನಿ. ಈ ಒಂದು ಟ್ರೆಂಡ್ ಲೈನ್ ಇದೆ. ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಹಾರಿಜಾಂಟಲ್ ಲೈನ್ ಸಪೋರ್ಟ್ ಆಗಿ ಕ್ರ್ಯಾಕ್ ಮಾಡುತ್ತೆ. ಓಕೆ, ಈ ಒಂದು ವೇಳೆ ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಮಾಡ್ಕೊಂಡ್ರೆ ಇಲ್ಲಿವರೆಗೆ ಬರುತ್ತೆ. ಇಲ್ಲಿವರೆಗೆ 49,600 ಬರುತ್ತೆ. ಓಕೆ, ಇದನ್ನು ಬೇಕಾದ್ರೂ ಕೂಡ ಇಲ್ಲಿ ನಾನು ಹೇಳಿದಾಗಲೇ ಇಲ್ಲಿವರೆಗೆ ಬರುತ್ತೆ. 49ಕ್ಕೆ ಸೀದಾ ಡೈರೆಕ್ಟ್ ಬರ್ತಪ್ಪ ಅಂದ್ರೆ 49,000ಕ್ಕೆ ಡೈರೆಕ್ಟ್ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. 49,000ಕ್ಕೆ ಡೈರೆಕ್ಟ್ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಇದೊಂದು ಸ್ವಲ್ಪ ನೀವು ಕೃಷಿ ಲೆವೆಲ್ ಇದೆ. ಎಷ್ಟು ಅಂದ್ರೆ 51,200 ಏನಿಲ್ಲ ಈ ಒಂದು ಕೃಷಿ ಲೆವೆಲ್ ಇದೆ. ಇಲ್ಲಿವರೆಗೂ ಇದು ಕ್ರಾಸ್ ಆಗೋದಿಲ್ಲ ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ಬೈಯರ್ಸ್ ಬರಂಗಿಲ್ಲ. ಬೈಯರ್ಸ್ ಬರಂಗಿಲ್ಲ. ಇದು ನಾಳೆ ಏನಾದ್ರು ಮಂಗಳವಾರ ಇದೇನಾದ್ರು ಸೋಮವಾರ ಇದು ಕನ್ಸಲ್ಟೇಷನ್ ಆಗಿ ಮಂಗಳವಾರ ಬೇಕಾದ್ರೆ ಫಸ್ಟ್ ಏನಾಗುತ್ತಪ್ಪ ಅಂದ್ರೆ 49,600 ಬೇಕಾಗುತ್ತೆ. ಅದಾದ್ರು ಬಿಟ್ಟು ಕೂಡ 49,000 ಕೂಡ ಮಾರ್ಕೆಟ್ ಬರ್ತಕ್ಕಂತಹ ಚಾನ್ಸಸ್ ಇದೆ. ಓಕೆ, ಸ್ವಲ್ಪ ನೋಡುವಾಗ ಮಾರ್ಕೆಟ್ ಅನ್ನ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ ಸುಮಾರು ದಿವಸ. ಯಾಕಪ್ಪ ಅಂದ್ರೆ ಕೃಷಿ ಇದೆ. ಓಕೆ, ಸ್ವಲ್ಪ ಮಾರ್ಕೆಟ್ ಆಗ್ಬೋದಪ್ಪ ಕಾನ್ಸಲ್ಟೇಷನ್ ಆಗ್ಬೋದು, ಮೇಲ್ಗಡೆ ಹೋಗ್ಬೋದು, ಕೆಳಗಡೆ ಬರ್ಬೋದು. ಈ ಒಂದು ಝೋನ್ ಏನಿದೆಯಲ್ಲ ಈ ಒಂದು ಝೋನ್ ಇದೆಯಲ್ಲ ಈ ಒಂದು ಝೋನ್ದಲ್ಲಿ ನೀವು ಸ್ವಲ್ಪ ಲಕ್ಸ್ ಕೊಟ್ಟು ನೋಡ್ಬೋದು. ನಾವು 15 ಮಿನಿಟ್ಸ್ ಅಲ್ಲಿ ಅಥವಾ 1 ಅವರ್ ಅಲ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಏನಾಗಿರುತ್ತೆ ಅಂದ್ರೆ ಮಾರ್ಕೆಟ್ ಸೇಮ್ ಮಾರ್ಕೆಟ್ ಯಾವ ರೀತಿ ಇದೆಯಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, ಇದರ ಮೇಲ್ಗಡೆ ಇದೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಮೇಲ್ಗಡೆ ಇದೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಇದು ಪ್ರೈಸ್ ಆಕ್ಷನ್ ಯಾವ್ದಪ್ಪ ಅಂದ್ರೆ ಇದನ್ನು ಈ ರೀತಿ ಟ್ರೆಂಡ್ ಲೈನ್ ಬರುತ್ತೆ, ಇದನ್ನು ಕೂಡ ಈ ರೀತಿ ಟ್ರೆಂಡ್ ಲೈನ್ ಬರುತ್ತೆ. ಒಂದು ಏನಾದ್ರು ಇದೇ ಒಂದು ರೀತಿ ಚಾನಲ್ ನಲ್ಲಿ ಬಂದ್ರೆ ನಾವು ಒಂದೇ ನೋಡ್ತಾ ಇದ್ವಿ, ಇದೇ ರೀತಿ ಒಂದು ಚಾನಲ್ ಬಂದ್ರೆ ಇದೊಂದು ರೀತಿ ಇಲ್ಲಿ ಓಪನ್ ಆದ್ರೆ ಟ್ರೆಂಡ್ ಲೈನ್ ಸ್ವಲ್ಪ ಈ ಒಂದು ಬ್ರೇಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬಂದು 49,600 ಬ್ರೇಕ್ ಮಾಡ್ಕೊಂಡು ಸೀದಾ ಡೈರೆಕ್ಟ್ ಎಲ್ಲಿ ಹೋಗ್ಬೋದಪ್ಪ ಅಂದ್ರೆ 49,000 ತನಕ ಹೋಗ್ಬೋದು. ಓಕೆ, ಒಂದ್ ವೇಳೆ ಇಲ್ಲಿ ಏನಾದ್ರು ಓಪನ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಬಂದು ಸ್ವಲ್ಪ ಇಲ್ಲಿ ಏನಾದ್ರು ಬ್ರೇಕ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಆದ್ರೆ ಮತ್ತೆ ಇಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 50,600 ಕೂಡ ಏನಪ್ಪ ಅಂದ್ರೆ ಅಲ್ಲಿವರೆಗೂ ಹೋಗ್ಬೋದು. ಯಾಕಪ್ಪ ಅಲ್ಲಿ ಏನಾಗಪ್ಪ ಅಂದ್ರೆ ಹೆವಿ ರೆಸಿಸ್ಟೆನ್ಸ್ ಇದೆ. 50,600 ಹೆವಿ ರೆಸಿಸ್ಟೆನ್ಸ್ ಇದೆ, ಅಲ್ಲಿವರೆಗೂ ಹೋಗ್ಬೋದು. ಅದ್ರೂ ಬೇಕಾಗಿ ಮಾಡಲಿಕ್ಕೆ ಮೇಲ್ಗಡೆ ಹೋದ್ರೆ ನಮಗೆ ಬೈಯರ್ ಸೆಲ್ಲಿದನಪ್ಪ ನೋಡ್ರಿ ಇಲ್ಲಿ ಒಂದು ಹೆವಿ ಏನಿದೆಪ್ಪ ಅಂದ್ರೆ ಸೆಲರ್ಸ್ ಇದಾರೆ, ಇಲ್ಲಿಯೂ ಕೂಡ ಸೆಲರ್ಸ್ ಇದ್ದಾರೆ. ನಮ್ಗೆ ಎಲ್ಲಿ ಒಂದು ಹೆವಿ ಬೈಯರ್ಸ್ ಬರ್ತಾರಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಬರುತ್ತೆ. ಒಂದು ಪಾಯಿಂಟ್ ಇದೇನಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಏನಿದಿಲ್ಲ ಈ ಒಂದು ಪಾಯಿಂಟ್ ನಮ್ಗೆ ಏನಾಗ್ತಪ್ಪ ಅಂದ್ರೆ ನಮ್ಗೆ ಬೈಯರ್ಸ್ ಬರ್ತಕ್ಕಂಥ ಚಾನ್ಸಸ್ ಯಾವ್ದು ಪಾಯಿಂಟ್ ಅಪ್ಪ ಅಂದ್ರೆ ಕೃಷಿ ಲೆವೆಲ್ ನಮಗೆ ಬೈಯರ್ಸ್ ಬರ್ತಕ್ಕಂಥದ್ದು ಚಾನ್ಸಸ್ ಇದ್ದೋನ 51,200 ಪಾಯಿಂಟ್ ಬರಬೇಕಾಗುತ್ತೆ. ಅಂದ್ರೆ ಕೂಡ ನಾವು ಏನಾಗಪ್ಪ ಅಂದ್ರೆ ಇಲ್ಲಿ ನಾವು ಟ್ರೇಡ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲೇ ಏನಾಗ್ಬೋದಪ್ಪ ಅಂದ್ರೆ ಒಂದು 200 ಪಾಯಿಂಟ್ ಈ ಒಂದು 50,000ದಿಂದ 50,600 ಈ ಒಂದು 6 ಪಾಯಿಂಟ್ ಒಳಗೆ ಏನ್ ಮಾಡಪ್ಪ ಅಂದ್ರೆ ಒಂದು ದಿವಸ 2 ದಿವಸ ಮಾಡಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಆಮೇಲೆ ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಏನಾಗುತ್ತಪ್ಪ ಅಂದ್ರೆ ಇರುತ್ತೆ. ಸೊ ನೀವು ಸೋಮವಾರ ದಿವಸ ಮಾಡಪ್ಪ ಅಂದ್ರೆ ನೀಟಾಗಿ ನೋಡ್ಕೊಂಡು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.